ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಸೊಪ್ಪಿಂದು ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಯಾವ್ಯಾವ ಸೊಪ್ಪನ್ನ ಅದಕ್ಕೆ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಫಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಇದಕ್ಕೆ ನೀವು ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು, ಏನು ಆಗೇನಿಲ್ಲ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲೇ ತೋರಿಸ್ತಾ ಇದ್ದೀನಿ ಪುದೀನ ಸೊಪ್ಪು. ಪುದೀನ ಅಂತೂ ಫ್ರೆಂಡ್ಸ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಒಟ್ಟಿಗೆ ನಿಮ್ಮ ಮುಂದೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಏನು ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಅದು ಆಯಿತಾ ಫ್ರೆಂಡ್ಸ್? ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆಯಿತು. ಇನ್ನು ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಕರ್ಬೇವಿನ ಸೊಪ್ಪನ್ನ ನಾನು ಹಾಗೇ ಕೈಯಲ್ಲೇ ನೋಡಿ, ಕೈಲೇ ಈ ಥರ ಗಿಂಟ್ಕೊತೀನಿ. ಅದನ್ನು ವಾಶ್ ಮಾಡ್ಕೊತೀನಿ. ಓಕೆನಾ? ಆಯ್ತಲ್ಲ ಫ್ರೆಂಡ್ಸ್. ಇದಾದಮೇಲೆ ನೋಡಿ, ಆಲ್ರೆಡಿ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಬೇಕಂದರೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಬೋದು. ನಾನು ಅಷ್ಟೇ ಕಟ್ ಮಾಡೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಮೆಂತ್ಯ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪು. ಇವತ್ತು ನಾನು ವಡೆ ಮಾಡೋಣ ಅಂದ್ಕೊಂಡೆ, ಆದರೆ ಎಲ್ಲ ಸೊಪ್ಪಿಂದು ನಾನು ಇವಾಗ ಹಾಕ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನನ್ನು ಈಗ ಹಾಕಲಿಲ್ಲ. ಬನ್ನಿ ಇವಾಗ ವಾಟ್ರ್ ಹಾಕೊಳ್ಳೋಣ. ಎಲ್ಲನೂ ವಾಟ್ರಲ್ಲಿ ಫ್ರೆಂಡ್ಸ್ ತೊಳೆದು ಹಾಕಬೇಕು. ನಾನು ಒಂದೊಂದೇ ನಿಮಗೆ ತೋರಿಸ್ತೀನಿ, ನಾನು ರೊಟ್ಟಿ ಮಾಡುವಾಗ ಏನೆಲ್ಲ ಹಾಕ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಸೊಪ್ಪೆಲ್ಲನೂ ನಾನು ನೀರಲ್ಲಿ ಇವಾಗ ಹಾಕಿದ್ದೀನಿ. ಏನು ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಬಾಣಲಿಗೆ ನಾನು ರಾಗಿ ಹಿಟ್ಟನ್ನ ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕಂದರೆ ಡೈಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ, ನಿಮ್ಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ. ನಾನು ಫ್ರೆಂಡ್ಸ್ 2 ಬಟ್ಲನ್ನ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಸೊಪ್ಪು ಎಲ್ಲನೂ ಹಾಕ್ತೀನಲ್ಲ, ಇನ್ನೂ ಒಂದು ಅರ್ಧ ಬಟ್ಲನ್ನ ಎತ್ತಿ ಇಟ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ನಮ್ಮ ಮನೇಲಿ ಏನು ಯಾವಾಗಾದ್ರೂ ಅಷ್ಟೇ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇದಕ್ಕೆ ನಾನು ತೊಳೆದಿರೋ ಸೊಪ್ಪನ್ನೆಲ್ಲ ಹಿಂಡಿ ಕ್ಲೀನಾಗಿ ಹಾಕತ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಸೊಪ್ಪೆಲ್ಲನೂ ನಾನಿನ್ನೂ ಹಸಿಟ್ಟನ್ನ ಕಲಿಸ್ಕೊಂಡಿಲ್ಲ. ಏನೇನು ಹಾಕತ್ತೀನಿ ಅದಕ್ಕೆ ರೊಟ್ಟಿಗೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೊಪ್ಪು ಹಾಕಿದ್ದೀನ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ. ನಾನು ಅದಕ್ಕೆ ಯಾವ ಕಾಳು ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆಯಾ? ಇದು ಬಿಳಿ ಎಳ್ಳು ಫ್ರೆಂಡ್ಸ್, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಂಗಾಗಿ ನಾನು ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ನೀವು ಫ್ರೆಂಡ್ಸ್ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಹಾಕೋಬೋದು. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಜೀರಿಗೆ. ನಾನೇನಿವತ್ತು ಕಡಲೆ ಬೀಜನ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಏನಕ್ಕೆ, ಸುಮ್ಮನೆ ಎಳ್ಳು ಇದೆಲ್ಲ ಇಷ್ಟೊಂದು ಹಾಕಿದ್ದೀನಲ್ಲ, ಹಂಗಾಗಿ ಹಾಕ್ತಾಯಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್. ಅದಾದಮೇಲೆ ಇದೆಲ್ಲ ಹಾಕಿದ್ದೀನ ಈ ಕಡೆ. ಬನ್ನಿ ಅದನ್ನು ಈ ಕಡೆ ಇಟ್ಕೊಂಡು ಫ್ರೆಂಡ್ಸ್ ನೋಡಿ, ಕ್ಯಾರೆಟು ನಿಮ್ಮ ಮುಂದೆನೇ ನಾನು ಕ್ಯಾರೆಟ್ನ ಎರಿತಾ ಇದ್ದೀನಿ. ಆಯ್ತಲ್ಲ ಫ್ರೆಂಡ್ಸ್, ಬನ್ನಿ ಕ್ಯಾರೆಟ್ನ ತುರಿಯೋಣ. ಈಗ ನೋಡಿ ಫ್ರೆಂಡ್ಸ್, ಕ್ಯಾರೆಟು ನೀವು ಚಿಕ್ಕದ್ರಲ್ಲಾರ ತುರ್ಕೊಳ್ಳಿ, ದೊಡ್ಡದ್ರಲ್ಲಾರ ತುರ್ಕೊಳ್ಳಿ. ನಾನು ಈ ಸೈಜಲ್ಲಿ ತುರ್ಕೊತಾ ಇದ್ದೀನಿ. ನನಗೆ ಆಲ್ರೆಡಿ ಇದರಲ್ಲಿ ತುರಿಯುವಾಗ ನೋಡಿ ಫ್ರೆಂಡ್ಸ್, ಕೈ ಬೇರೆ ಗಾಯ ಆಗಿದೆ. ಇರಲಿ, ಅಡುಗೆ ಮಾಡುವಾಗ ಅದೆಲ್ಲ ಆಗುತ್ತಲ್ಲ, ಏನು ಮಾಡೋ ಹಾಗಿಲ್ಲ. ಅರ್ಧ ಕ್ಯಾರೆಟ್ ಹಾಕ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಸೊಪ್ಪು ಎಲ್ಲ ಜಾಸ್ತಿನೇ ಇದೆಯಲ್ಲ. ಇದನ್ನು ನಾನು ಯಾವ ರೀತಿ ಅದನ್ನು ಕಲಿಸೋದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಅಂಬ್ಲಿ ಥರ ಮಾಡ್ಕೊಂಡಾದರೂ ಕಲಿಸ್ಬೋದು, ಮುದ್ದೆ ಇದ್ದರೆ ಮುದ್ದೆಲಾದರೂ ಕಲಿಸ್ಬೋದು ಫ್ರೆಂಡ್ಸ್. ನಾನಿವತ್ತು ಮುದ್ದೆ ಇದೆ. ಇನ್ನು ರಾತ್ರಿ ನನ್ನ ಮಗಳು ಬರೀ ರೈಸ್ ತಿಂದವಳೆ, ಆರೋಗಿತ್ತು ಅಂತ. ಅವಳೆಲ್ಲ ಹೋಗಿದ್ಲು ಫ್ರೆಂಡ್ಸ್ ಜೊತೆ, ಬರೋ ಅಷ್ಟರಲ್ಲಿ ಮುದ್ದೆ ಆರೋಗಿತ್ತು. ನಾನೇನು ತಿಳ್ಕೊಂಡಿದ್ದೀನಿ, ಅವಳ ಮೇಲೆ ಅವಳೆಲ್ಲ ಬಂದು ಊಟ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾರೆಟ್ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಇದಕ್ಕೆ ಬೀನ್ಸು ಏನು ಬೇಕಾದರೂ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ,
ತೆಂಗಿನಕಾಯಿ ಅಂತೂ ನಾನು ಹೇಳೋ ಹಾಗೆ ಇಲ್ಲ, ಯಾವುದಕ್ಕೆ ಚೆನ್ನಾಗಲ್ಲ. ಅದಲ್ಲದೆ ಫ್ರೆಂಡ್ಸ್, ನಿಮಗೆ ಗೊತ್ತು, ನಾನು ನಮ್ಮ ಮನೇಲಿ ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿನ ಯೂಸ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, ನನಗೆ ಡಾಕ್ಟ್ರ್ ಹತ್ರ ಹೋದಾಗೆ ಗೊತ್ತಾಗಿದ್ದು, ನಾನು ಎಲ್ಲದಕ್ಕೂ ಹಿಂಗೆ ತೆಂಗಿನಕಾಯಿ ಯೂಸ್ ಮಾಡ್ತೀನಲ್ಲಪ್ಪ ದೇವರೇ ಅಂದ್ಕೊಂಡಿದ್ದೆ. ಅವರು ತೆಂಗಿನಕಾಯಿ ಕೊಬ್ಬರಿನ ಸಂಜೆ ಹೊತ್ತು ತಿಂದರೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಹೇಳ್ತಾಯಿದ್ರು. ಆಗ ಅಂದ್ಕೊಂಡೆ, ಓಹೋ, ಏನು ನಾನೇನು ತಪ್ಪಾಗಿ ತಿಂತಾಯಿಲ್ಲ, ಆಗ್ತಾಯಿಲ್ಲ ಅಂತ. ನಮ್ಮ ಮನೇಲೆಲ್ಲ ಎಲ್ಲದಕ್ಕೂ ಕಾಯಿ ಹಾಕ್ತೀಯಾ ಅಂತಾರೆ ಫ್ರೆಂಡ್ಸ್. ನಾನು ಹಾಕ್ತೀನಿ ಸ್ವಲ್ಪ ಕಾಯಿ ಜಾಸ್ತಿನೇ, ನಿಮಗೆ ತೋರಿಸ್ತೀನಲ್ಲ, ಇಲ್ಲೇ ಮಾಡ್ತೀನಲ್ಲ ಫ್ರೆಂಡ್ಸ್. ನೀವು ತೆಂಗಿನಕಾಯಿ ಎಷ್ಟಾದರೂ ಹಾಕೊಳ್ಳಿ, ನಿಮಗೆ ಸೇರ್ಕೊಂಡಿದ್ದು. ನಾನು ಇದಕ್ಕೆ ಎಷ್ಟು ಬೇಕೀಗ ಅಷ್ಟು ಹಾಕೋತಾ ಇದ್ದೀನಿ. ಕಾಣಿಸ್ತಾಯ್ತಾ ಫ್ರೆಂಡ್ಸ್? ನೋಡಿದ್ರಾ? ಇಷ್ಟು ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿದೆ. ತೆಂಗಿನಕಾಯಿ ಆಯಿತಾ ಫ್ರೆಂಡ್ಸ್? ಅದಾದಮೇಲೆ ಫ್ರೆಂಡ್ಸ್, ಸ್ವಲ್ಪ ಹೆಸರು ಬೇಳೆ ಬಂದು ಫ್ರೆಂಡ್ಸ್, ಒಂದು 2 ಸ್ಪೂನು 3 ಸ್ಪೂನು ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಇದು ತುಂಬಾ ಒಳ್ಳೆಯದು, ಹಂಗಾಗಿ ಅದನ್ನು ಹಾಕಬೇಕು. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ನಮ್ಮ ಮನೇಲಿ ಡಬ್ಬಗಳೆಲ್ಲ ವಾಶ್ ಮಾಡಿ ಶೆಲ್ಫು ಅದೆಲ್ಲನೂ ಸ್ವಲ್ಪ ವಾಶ್ ಮಾಡಿದೆ. ಇನ್ನು ಫ್ರೆಂಡ್ಸ್, ಹಸಿರು ಮೆಣಸ್ಕಾಯಿ ನಿಮಗೆ ಗೊತ್ತು, ನಾನು ಜಾಸ್ತಿ ಖಾರ ತಿನ್ನಲ್ಲ, ಆದರೆ ಇನ್ನೆಲ್ಲ ಖಾರ ತಿಂತಾರೆ. ಅದಕ್ಕೆ ನೋಡಿ ಫ್ರೆಂಡ್ಸ್, 3 ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ? ಹಸಿರು ಮೆಣಸಿನ್ಕಾಯಿ ಬನ್ನಿ, 3 ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೇ ಖಾರ ಅನ್ನಿಸ್ತಾ ಐತೆ, ನೋಡೋಣ. ಇದನ್ನು ಫ್ರೆಂಡ್ಸ್, ನೀವು ಬೇಕಿದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಇದನ್ನು ಫ್ರೆಂಡ್ಸ್, ಒಬ್ಬೊಬ್ಬರು ಮೆಣಸಿನ್ಕಾಯಿಂದು ರುಬ್ಬಿ ಅಕಸ್ಮಾತು ಇದು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಮ್ಯಾಶ್ ಮಾಡಿ ಈ ಥರ ಎಲ್ಲ. ನಾನು ಯಾವುದನ್ನು ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳೇನು. ನಾನು ಯಾವುದು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿದ್ದೀನಿ. ಅದು ಆಯಿತಾ? ಅದಾದಮೇಲೆ ಫ್ರೆಂಡ್ಸ್, ಕೊನೆಯದಾಗಿ ನೋಡಿ, ಒಂದೇ ಈರುಳ್ಳಿ ಹಾಕ್ತೀನಿ ಬನ್ನಿ, ಅದನ್ನು ನಿಮ್ಮ ಮುಂದೆನೇ ಕಟ್ ಮಾಡ್ಕೊತೀನಿ. ಇದಕ್ಕೆಲ್ಲ ಫ್ರೆಂಡ್ಸ್ ಏನು ಗೊತ್ತಾ, ಟೈಮ್ ಇರಬೇಕು. ಆದರೆ ನನಗಿವತ್ತು ರಜೆನೂ ಐತೆ, ಇನ್ಮೇಲೆ ನಂದು ಮಧ್ಯಾಹ್ನದ ಶಿಫ್ಟು, ಹಂಗಾಗಿ ತಿನ್ನೋಕ್ಕೂ ನಮಗೊಂಚೂರು ಟೇಸ್ಟ್ ಇರಬೇಕಲ್ಲ ಫ್ರೆಂಡ್ಸ್, ಏನೇ ತಿಂದ್ರೂ. ನೋಡಿ ಫ್ರೆಂಡ್ಸ್, ಒಂದು ಈರುಳ್ಳಿನ ನಾನು ಇನ್ನು ಫ್ರೆಂಡ್ಸ್ ಒಂದು ಕಟ್ ಮಾಡೋದು ತಂದಿದ್ದೀನಿ. ಅದು ಪ್ರೆಸ್ ಮಾಡಬೇಕು, ದಾರದಲ್ಲಿ ಎಳೆಯೋ ಥರ ಒಂದು ತಂದಿದ್ದೆ. ಅದರಲ್ಲಿ ಯಾರು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್, ಹಂಗೂ ಕೈ ನೋಯ್ತದೆ, ಹಿಂಗೂ ಕೈ ನೋಯ್ಯುತ್ತಲ್ಲ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ ಅದನ್ನು ಯೂಸೇ ಮಾಡ್ತಾಯಿಲ್ಲ. ಹಂಗೆ ಒಂದು ಸೈಡ್ ಇಟ್ಟಿದ್ದೀನಿ, ಯಾವಾಗಾದರೂ ನನ್ನ ಮಗಳು ಮಾಡಿಕೊಡ್ತಾಳೆ. ನೋಡಿ ಫ್ರೆಂಡ್ಸ್, ಈಗ ಆಯಿತಾ? ಇಷ್ಟು ಈರುಳ್ಳಿನ ಕಟ್ ಮಾಡಿದ್ದೀನಿ, ಒಂದೇ ಈರುಳ್ಳಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಹಾಕೊಳ್ಳೋಣ ಬನ್ನಿ. ಆಯಿತಾ ಫ್ರೆಂಡ್ಸ್? ಇಷ್ಟು ಹಾಕಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ಇನ್ನು ಒಂದೇ ಒಂದು ಉಳಿದೈತೆ, ಅದು ಬೆಳ್ಳುಳ್ಳಿ ಫ್ರೆಂಡ್ಸ್, ಆರೋಗ್ಯಕ್ಕೆ, ಹಾರ್ಟ್ಗೆ ಎಲ್ಲನೂ ಹೇಳ್ತಾರೆ ಫ್ರೆಂಡ್ಸ್, ಎಲ್ಲದಕ್ಕೂ ಒಳ್ಳೆಯದು ಅಂತ. ಯಾವುದೋ ಒಂದು ಫ್ರೆಂಡ್ಸ್ ಡೈಲಿ ನಾವು ತಿಂತಾ ಇರಬೇಕಲ್ಲ, ಶರೀರಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಪೂರ್ತಿ ನಾನು ಇಲ್ಲಿ ನೋಡಿ ಈ ಥರನೇ ಕೆಚ್ಚೋದು ಫ್ರೆಂಡ್ಸ್. ನಾನು ಆ ಥರ ಎಲ್ಲ ಸಣ್ಣಕ್ಕೆ ಕಟ್ ಮಾಡೋದು ಈ ಥರ ಎಲ್ಲ ನಾನು ಮಾಡೋದೇ ಇಲ್ಲ. ಇನ್ನು ಇಷ್ಟು ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಎಲ್ಲನೂ ನಿಮ್ಮ ಮುಂದೆನೇ. ಯಾಕೆಂದರೆ ಫ್ರೆಂಡ್ಸ್, ನೀವು ಯಾವಾಗಾದರೂ ರೊಟ್ಟಿ ಮಾಡಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ. ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ಬೇಕಿದ್ರೆ ನೀವು ಬೀಟ್ರೋಟ್ ಅಂತೂ ತುಂಬಾ ಒಳ್ಳೆಯದು. ಆದರೆ ಬೀಟ್ರೋಟ್ನ ಯಾರೂ ಸೇರಿಸಲ್ಲ, ಇದೇನು ಕಾಣಿಸಲ್ಲ ರಾಗಿ ರೊಟ್ಟಿಲಿ. ಇನ್ನು ನಮ್ಮ ಮನೇಲಿ ತಿನ್ನಲ್ವಲ್ಲ ಅಂತ ನಾನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಅದು ಎಲ್ಲಿಗೆ ತುಂಬಾ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಕೋಸು ಇದೆಯಲ್ಲ, ಕೋಸು ಐತೆ ನಮ್ಮ ಮನೇಲಿ, ನಾನೇ ಹಾಕ್ತಾಯಿಲ್ಲ. ಅದರಲ್ಲಿ ಬೇರೆ ಏನಾರು ಮಾಡೋ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಗ ಇದರಲ್ಲೆಲ್ಲ ಸಿಪ್ಪೆ ಅದೇ ಬಂದುಬಿಡುತ್ತೆ. ನೋಡಿದ್ರಾ? ಇಷ್ಟನ್ನು ಹಾಕಿದ್ದೀನಿ. ಇದಾದಮೇಲೆ ಮೇಯ್ನ್ ಪಾಯಿಂಟು ಅದನ್ನೇ ಮರ್ತಿದ್ದೀವಲ್ಲ ಫ್ರೆಂಡ್ಸ್, ನೋಡಿ ಉಪ್ಪು ಹಾಕಿದ್ದೀನಾ? ಇಷ್ಟೇ ಉಪ್ಪು ಸಾಕು ಫ್ರೆಂಡ್ಸ್. ಹಸಿಟ್ಟನ್ನು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ಈಗ ನಾನು ಮೇಯ್ನ್ ತೋರಿಸಿ ನಿಮಗೆ, ನೀವು ಅಂಬ್ಲಿ ಥರನಾರ ಮಾಡ್ಕೊಬೋದು, ಮುದ್ದೆನಾರ ಹಾಕಿ ಕಲಿಸ್ಬೋದು ಅಂತೇಳಿದೆ. ಮುದ್ದೆ ಹಾಕಿ ನಾನೀಗ ಇದನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮುದ್ದೆ ಹಾಕಿ ಈ ಥರ ಕಲಿಸ್ಕೊಳ್ಳೋದು ನಿಮ್ಮಿಷ್ಟ. ಈ ಥರ ಬನ್ನಿ, ಎಲ್ಲನೂ ಫಸ್ಟು ಈ ಥರ ಹಸಿಟ್ಟು ಇವೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮುದ್ದೆ ಅದರೊಳಗೆ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಮುದ್ದೆ ರಾಗಿ ಹಸಿಟ್ಟು ಕಲಿಸ್ಕೊಳ್ಳುವಾಗ ಫ್ರೆಂಡ್ಸ್, ಮುದ್ದೆ ಅದರೊಳಗಡೆನೇ ಕಲಿಸ್ಕೊಂಡ್ರೆ
ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಎಲ್ಲ ಬರೀ ಸೊಪ್ಪು ಇದೇ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್ ಮುದ್ದೆನ ನೀವು ಸಣ್ಣದಾಗಿ ನೋಡಿ, ಈ ಥರ ನಾನು ಇದ್ರ ಒಳಗಡೆ ಮುದ್ದೆನ ಎಲ್ಲನೂ ಸಣ್ಣ ಸಣ್ಣದಾಗಿ ಇದು ಮಾಡ್ಕೊತಾ ಇದ್ದೀನಿ. ನೋಡಿದ್ರಾ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಕೈ ಉರಿತೈತೆ ಫ್ರೆಂಡ್ಸ್, ಯಾಕಂದರೆ ನಾನು ನೆನ್ನೆ ಕೈ ಕುಯ್ಕೊಂಡಿದ್ನಲ್ಲ, ಈಗ ಇದನ್ನೆಲ್ಲ ಹಾಕಿದ್ನಲ್ಲ, ಅದು ಉರಿತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮುದ್ದೆನೇ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಈಗ ಫ್ರೆಂಡ್ಸ್ ಸ್ವಲ್ಪನೇ ನೀರು ಹಾಕೊಳ್ಳಿ. ಫ್ರೆಂಡ್ಸ್, ಈ ರೊಟ್ಟಿ ತುಂಬ ಟೇಸ್ಟ್ ಇರುತ್ತೆ, ಯಾವಾಗಾದರೂ ಮಾಡಿ. ಬರೀ ನೋಡಿ ಸೊಪ್ಪುಗಳೇ ಎದ್ದು ಕಾಣ್ತಾ ಇದೆ. ಅದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ಕಲಸೋದನ್ನು ಸಹ ಹೇಳಿ ಕೊಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಕಲಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್. ಅರ್ಧ ಮುದ್ದೆ ಹಾಕ್ತೆ, ಇನ್ನೂ ಅರ್ಧ ಮುದ್ದೆ ಇದೆ, ಸಾಕು ನಮಗೆ ಇಷ್ಟೇ ಮುದ್ದೆ. ನೋಡಿ ಮುದ್ದೆ ಎಲ್ಲ ಹಸಿಟ್ಟಲ್ಲಿ ಹಾಗೆ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಯಾವ ತಣ್ಣೀರು ಹಾಕ್ಕೊಂಡಿಲ್ಲ, ಓನ್ಲಿ ಬಿಸಿನೀರು ಯಾವುದೂ ಹಾಕ್ಕೊಂಡಿಲ್ಲ, ಸಾರಿ, ತಣ್ಣೀರೇ ಹಾಕ್ಕೊಂಡಿದ್ದೀನಿ. ಓ ಸಾರಿ ಫ್ರೆಂಡ್ಸ್, ಅದು ಅಳ್ಳಾಡ್ತಾಯಿದೆ. ಕ್ಯಾಮ್ರಾನ ಚಿಕ್ಕ ಸ್ಟ್ಯಾಂಡಿಗೆ ಇಟ್ಕೊಂಡಿದ್ದೀನಿ. ನೋಡಿದ್ರಾ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಹಸಿಟ್ಟನ್ನ ಏನೂ ಆಗಿಲ್ಲ. ಇವತ್ತು ನಮ್ಮ ಮನೇಲಿ ಫ್ರೆಂಡ್ಸ್ ಸೊಪ್ಪಿನ ರೊಟ್ಟಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಇದಕ್ಕೇನಿಲ್ಲ, ನೀವು ಸ್ವಲ್ಪ ಎಣ್ಣೆ ಸರಿಕೊಂಡು ಅದನ್ನು ತೋರಿಸ್ತೀನಿ ನಾನು ಯಾವ ಪ್ಲಾಸ್ಟಿಕ್ನ ಕಟ್ ಮಾಡ್ಕೊಂಡು ತಡ್ತೀನಿ ಅಂತ ನಿಮಗೆ. ಇದೇನು ಫ್ರೆಂಡ್ಸ್ ನೆನೆಯೋ ಅವಶ್ಯಕತೆ ಏನಿಲ್ಲ. ಒಂದು ನಿಮಿಷ. ಇನ್ನು ಫ್ರೆಂಡ್ಸ್, ನೀವು ಯಾವುದು ಮನೆಗೆ ಸಾಮಾನು ತಂದಿರ್ತೀರಲ್ಲ ರೇಷನ್ನು, ಅದನ್ನೇ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಹಿಟ್ಟು ನೋಡಿ ಕಲಿಸ್ಕೊಂಡಿದ್ದೀನಿ, ನಿಮಗೆ ಗೊತ್ತು. ಅದನ್ನು ರೊಟ್ಟಿ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಆಯಿಲ್, ಜಾಸ್ತಿ ಏನು ಖರ್ಚಾಗಲ್ಲ, ತೋರಿಸ್ತೀನಿ ನಿಮಗೆ. ಇನ್ನು ಫ್ರೆಂಡ್ಸ್ ನೋಡಿ ಇದ್ರ ಮೇಲೆ ಈ ಥರ ಹಾಕಬೇಕು. ಕಾಣಿಸ್ತಾ ಇದೆಯಾ? ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ರೊಟ್ಟಿ ಹಂಚನ್ನ ಕಾಯಕ್ಕಿಟ್ಟಿನಿ ಫ್ರೆಂಡ್ಸ್. ನೀವು ಎಷ್ಟು ಮಂದಕ್ಕಾದರೂ ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆಯಾ? ತಟ್ಟಿ ತೋರಿಸ್ತೀನಿ. ಈಗ ತಣ್ಣೀರಲ್ಲಿ ಮುದ್ದೆ ಹಾಕಿ ಕಲಸಿದ್ದೀವಲ್ಲಪ್ಪ, ತಟ್ಟಕ್ಕಾಗಲ್ಲ, ಯಾವುದಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸೌಂಡ್ ಬರ್ತಾಯಿದೆ ಬಳೆದು. ನೋಡಿ ಫ್ರೆಂಡ್ಸ್ ಈ ಥರ. ನಿಮಗೆ ಫ್ರೆಂಡ್ಸ್ ರೌಂಡ್ ತಟ್ಟಕ್ಕೆ ಬರಲಿಲ್ಲ ಅಂದರೆ ನೀವು ಫುಲ್ಲು ತಟ್ಟಿ ಯಾವುದಾದ್ರೂ ಒಂದು ಚಿಕ್ಕ ತಟ್ಟೆಯಲ್ಲಿ ರೊಟ್ಟಿನ ಕಟ್ ಮಾಡ್ಕೊಳ್ಳಿ. ನಾನೇನು ಆ ಥರ ಮಾಡಲ್ಲ ಫ್ರೆಂಡ್ಸ್, ಯಾಕೆಂದರೆ ನಮಗೆ ನಮ್ಮ ಹಾಸನ ಕಡೆಯವ್ರಿಗೆ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ರೊಟ್ಟಿ ಮಾಡ್ತೀವಿ. ಯಾರಾದರೂ ಗದ್ದೆ ಕೆಲಸಕ್ಕೆ ಬಂದರೆ ರೊಟ್ಟಿ ಮುದ್ದೆ ಇದೆಲ್ಲನೂ ಫ್ರೆಂಡ್ಸ್ ನಾವೇನು ಆ ಥರ ಏನಿಲ್ಲ. ನೋಡಿ ಫ್ರೆಂಡ್ಸ್ 5 ನಿಮಿಷಕ್ಕೆ ನಂದು ರೊಟ್ಟಿ ಇಲ್ಲೇ ನಿಮ್ಮ ಮುಂದೆನೇ ತಟ್ಟಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಈ ಥರ ಫ್ರೆಂಡ್ಸ್ ರೊಟ್ಟಿ ತಟ್ಟಿದ್ದಾಯಿತು. ಈಗ ಫ್ರೆಂಡ್ಸ್ ಇಲ್ಲಿ ಎಣ್ಣೆನೂ ಕಾಯ್ತು ಫ್ರೆಂಡ್ಸ್. ಈಗ ರೊಟ್ಟಿನ ನೋಡಿ ಹಂಚಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಾ? ಬನ್ನಿ ಈಗ ಈ ರೊಟ್ಟಿನ, ಯಾಕೆಂದರೆ ಫ್ರೆಂಡ್ಸ್ ನಾನು ಕ್ಯಾಮ್ರಾನ ದೂರದಲ್ಲಿ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್ ಎಲ್ಲ ರೊಟ್ಟಿನೂ ಫ್ರೆಂಡ್ಸ್ ನಾನು ಅದೇ ರೀತಿ ಮಾಡ್ತೀನಿ. ಅದ್ರ ಮೇಲೆ ಎಣ್ಣೆನ ಸ್ವಲ್ಪ ಯಾವ ರೀತಿ ಹಾಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್ ಇಷ್ಟೇ, ಜಾಸ್ತಿ ಏನು ಎಣ್ಣೆ ತಗೊಳ್ಳಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟು ಎಣ್ಣೆ ಹಾಕಿದ್ದೀವಿ. ಈಗ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಕೈನ. ಇನ್ನೆಲ್ಲ ರೊಟ್ಟಿನೂ ಫ್ರೆಂಡ್ಸ್ ನಾನು ಅದೇ ರೀತಿ ಮಾಡೋದು. ಸ್ವಲ್ಪ ಕ್ಯಾಮ್ರಾನ ಹತ್ರಕ್ಕೆ ತಗೊಂಡು ಹೋಗ್ತೀನಿ ನಿಮಗೆ ತೋರ್ಸೋಕ್ಕೆ. ಇದಕ್ಕೆ ಫ್ರೆಂಡ್ಸ್ ನಿಮಗೆ ಬೇಕಿದ್ದರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಬೆಂದಿದೆ ರೊಟ್ಟಿ. ನೋಡಿ ಏನು ಅಂಟಲ್ಲ ಫ್ರೆಂಡ್ಸ್, ಆರಾಮಾಗಿ ಈ ರೊಟ್ಟಿನ ತೆಗಿಬೋದು.
ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇನ್ನೊಂದೇನು ಗೊತ್ತಾ, ನಮ್ಮ ಫ್ರೆಂಡು ಊರಿಂದ ರಾಗಿ ತಂದು ಕೊಟ್ಟಿರೋದು, ಹಂಗಾಗಿ ಈ ರಾಗಿ ಹಿಟ್ಟು ತುಂಬ ಕೆಂಪಾಗಿದೆ ಫ್ರೆಂಡ್ಸ್. ಇದರಲ್ಲಿ ಒಂದು ದಿವಸ ರಾಗಿ ದೋಸೆನೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಕೆಂಪಾಗಿದೆ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೇ ಎಲ್ಲ ಬಾಕ್ಸ್ಗಳು ನೋಡಿ ಎಲ್ಲನೂ ವಾಶ್ ಮಾಡಿ ಪೂರ್ತಿಯಾಗಿ ಜೋಡಿಸಿದ್ದೀನಿ. ನಮ್ಮ ಮನೇಲಿ ಇದೇ ಶೆಲ್ಫು ಫ್ರೆಂಡ್ಸ್. ನೋಡಿ ನಾನು ಏನೇನು ತುಂಬ್ಕೊಂಡಿದ್ದೀನಿ ಎಲ್ಲನೂ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಇಷ್ಟೇ ಡಬ್ಬ ಫ್ರೆಂಡ್ಸ್. ನಾನು ಜಾಸ್ತಿ ಜೋಡಿಸ್ಕೊಂಡಿಲ್ಲ, ಯಾಕಂದರೆ ಶೆಲ್ಫ್ ಇರೋದೇ ಇಷ್ಟಲ್ವ ನಮಗೆ, ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಅದೊಂದು ಇನ್ನು ಇಲ್ಲೆಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಡಬ್ಬ, ಏನೇನು ಬೇಕು ನನಗೆ ಚಿಕ್ಕದಾಗಿ ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದೀನಿ, ಇಷ್ಟೇ ಸಿಂಪಲ್ಲಾಗಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ರೊಟ್ಟಿ ಹಿಟ್ಟು ಇಷ್ಟೈತೆ. ಇಲ್ಲಿ ಫ್ರೆಂಡ್ಸ್ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ, ಕವರು ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಕವರು ನಾನು ಕಟ್ ಮಾಡ್ಕೊಂಡಿರೋದು. ತಟ್ಟೆ ಮೇಲೆ ಈ ಥರ ಹಾಕ್ಕೊಂಡು ನಾನು ತಟ್ಟೋದಿಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ನಂದು ಇದೇ ಸ್ಟ್ಯಾಂಡು, ಇದು ಹಾವು ಥರ ಹಾಕ್ಕೊಂಡಿದ್ದೀನಿ, ಅಲ್ಲಿ ಕ್ಲಿಪ್ ಥರ ಇಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡೋದು. ಇನ್ನು ಬನ್ನಿ ಫ್ರೆಂಡ್ಸ್, ರಾಗಿ ಹಿಟ್ಟಂತೂ ಫ್ರೆಂಡ್ಸ್ ನಿಜವಾಗಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ನಾನು ಏನೇನು ಹಾಕಿದ್ದೀನಿ ಅದೆಲ್ಲ ಈ ರೊಟ್ಟಿಲೇ ಕಾಣಿಸ್ತಾ ಇದೆಯಾ? ಹತ್ರದಿಂದ ತೋರಿಸ್ತೀನಿ ನೋಡಿ. ಎಳ್ಳಿರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಬಿಸಿ ಬಿಸಿ ತುಪ್ಪನ ಹಾಕ್ಕೊಂಡು ತಿಂದರೆ ಆಯಿತು. ನಿಮಗೆ ಬೇಕಿದ್ದರೆ ಚಟ್ನಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ತಿನ್ನಿ, ತುಂಬಾ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡಾಕಿ ಪ್ಯಾಸೇಜೆಲ್ಲ ವಾಶ್ ಮಾಡಿ ಈ ಡಬ್ಬಗಳೆಲ್ಲ ವಾಶ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇದೊಂದು ರ್ಯಾಕಿಗೆ ಒಂದು ಪೇಂಟ್ ತಂದಿದ್ದೀನಿ, ಹೊಡಿಬೇಕು. ಇವತ್ತು ಫ್ರೈಡೇ, ಇನ್ನೂ ಪೂಜೆ ಆಗಿಲ್ಲ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಒಂದು ರೊಟ್ಟಿ ಪೂರ್ತಿ ನಾನು ಯಾವ ರೀತಿ ಬೇಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ರಾಗಿ ಹಿಟ್ಟು. ಆಮೇಲೆ ಫ್ರೆಂಡ್ಸ್ ನನ್ನ ಮಗಳೇನು ಮಾಡಿದ್ದಾಳೆ, ಒಂದು 3 kg ಬಿಡಿಸ್ಕೊಬಂದರೆ 7 kg ಬಿಡಿಸ್ಕೊಂಡು ಬಂದು ಇಟ್ಟಿದ್ದಾಳೆ ಅವಳು, ತುಂಬ್ಕೊಂಡೋಗಿ 10 kg ರಾಗಿನ ತಂದು ಕೊಟ್ಟಿದ್ರು ಫ್ರೆಂಡ್ಸ್, ನಮ್ಮ ಫ್ರೆಂಡೇ. ಆದರೆ ಫ್ರೆಂಡ್ಸ್ ನೋಡಿ ಎಷ್ಟು ತುಂಬ ಚೆನ್ನಾಗೈತೆ. ನನಗೆ ಯಾವಾಗಲೂ ಈ ಥರ ನಾನು ಕೆಂಪು ರಾಗಿ ಹಿಟ್ಟೆ ತಗೊಳ್ಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲೆ ರೊಟ್ಟಿನ ಯಾವ ರೀತಿ ಮಾಡಬೇಕು, ಮುದ್ದೆಲಿ ಯಾವ ರೀತಿ ಕಲಿಸ್ಕೋಬೇಕು, ಅಂಬ್ಲಿಲಿ ಯಾವ ರೀತಿ ಮಾಡ್ಕೋಬೇಕು, ಏನಿಲ್ಲ ಫ್ರೆಂಡ್ಸ್. ಆ ಮುದ್ದೆನೇ ಕಲಿಸ್ಕೊಂಡು ಕಿವುಚ್ಕೊಂಡ್ರೆ ಆಗೋಯ್ತು. ಇನ್ನೊಂದು ಚೂರು ಮುದ್ದೆ ಇತ್ತು ಫ್ರೆಂಡ್ಸ್, ಹಾಕ್ಬಿಟ್ಟೆ ನೋಡಿ. ಇನ್ನೊಂದು ಸ್ವಲ್ಪ ಆಯಿತು, ಇನ್ಯಾರು ತಿಂತಾರೆ ಇನ್ನಿವತ್ತು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಮಧ್ಯಾಹ್ನ ರೈಸು ಇದೆ ರಾತ್ರಿದು. ಅದಾದಮೇಲೆ ಇಲ್ಲಿ ನೋಡಿ ನಾನು ಉಪ್ಸಾರು ಮಾಡಿದೆ ಫ್ರೆಂಡ್ಸ್. ನೋಡಿ ಬಿಸಿಲು ಬಂದಿದೆ, ನಮ್ಮ ಬಟ್ಟೆ ಒಣಗಿರುತ್ತೆ ಆಚೆ. ನೋಡಿ ಫ್ರೆಂಡ್ಸ್ ಉಪ್ಸಾರು, ಮಧ್ಯಾಹ್ನಕ್ಕೇನು ಸಾಂಬಾರು ಮಾಡೋಂಗಿಲ್ಲ. ಇದು ಮುದ್ದೆಗೆ ತುಂಬ ಟೇಸ್ಟ್ ಇರುತ್ತೆ. ಇದೇ ರೀತಿ ಫ್ರೆಂಡ್ಸ್ ನಾನು ಎಲ್ಲ ರೊಟ್ಟಿನೂ ಹಾಕಿ ಬೇಯಿಸ್ಕೊತೀನಿ. ಎಲ್ಲ ಪ್ರೋಟೀನ್ ಅಂಶನೂ ಇದೆ ಈ ಸೊಪ್ಪಲ್ಲಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದು ಯಾರಾದರೂ ಫಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.